ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಕಾನೂನಂತೆ ಕಾನೂನು ಅವರಪ್ಪಂದಂತೆ ಕಾನೂನು ಕಾನೂನಂತೆ ಕಾನೂನು ಅವರಪ್ಪಂದಂತೆ ಕಾನೂನು ಕಾನೂನಂತೆ ಕಾನೂನು ಅವರಪ್ಪಂದಂತೆ ಕಾನೂನು ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಸರ್ಕಾರಕ್ಕೆ ಸರ್ಕಾರ ಅವರಪ್ಪಂದಂತೆ ಸರ್ಕಾರ ಸರ್ಕಾರಕ್ಕೆ ಸರ್ಕಾರ ಅವರಪ್ಪಂದಂತೆ ಸರ್ಕಾರ ಕಾನೂನಂತೆ ಕಾನೂನು ಅವರಪ್ಪಂದಂತೆ ಕಾನೂನು ಅವರಪ್ಪಂದಂತೆ ಕಾನೂನು ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ बोलो भारत माता की जय बोलो भारत माता की जय ಯಾಕೆ ಹೇಳ್ತಾ ಇದ್ದೀರಾ ಸ್ವಾಮಿ ನೀವು ಅವತ್ತೆಲ್ಲರನ್ನು ಮತಗಳು ಹಾಕ್ಸ್ಕೊಂಡಿಲ್ವಾ ಅವತ್ತು ಕ್ರಿಶ್ಚಿಯನ್ ಮತಗಳು ಅಂತ ಹಾಕ್ಸ್ಕೊಂಡಿದ್ದೀರಾ ನೀವು ಮುಸಲ್ಮಾನರ ಮತಗಳು ಅಂತ ಹಾಕ್ಸ್ಕೊಂಡಿದ್ದೀರಾ ಒಕ್ಕಲಿಗ ಸಮುದಾಯದ್ದು ಅಂತ ಹಾಕ್ಸ್ಕೊಂಡಿದ್ದೀರಾ ಬಲಿಜಿಗ ಸಮುದಾಯದ್ದು ಅಂತ ಹಾಕ್ಸ್ಕೊಂಡಿದ್ದೀರಾ ಎಲ್ಲ ಜನಪ್ರತಿನಿಧಿಗಳು ನಿಮ್ಮನ್ನ ಆಯ್ಕೆ ಮಾಡಿದ್ದಾರೆ ಆಯ್ಕೆ ಮಾಡಿದ್ರೆ ಇವತ್ತು ಅವ್ರ ಜಾತಿಗಳಿಗೆ ನೀವು ಧಕ್ಕೆ ತರಂತ ವಿಚಾರನ ಮಾಡ್ತಾ ಇದ್ದೀರಾ ನೀವು ಇದೆಲ್ಲ ಮಾಡ್ತಾ ಇರೋದು ಸಮಂಜಸ ಅಲ್ಲ ನೀವು ಈ ಭಾರತ ದೇಶದಲ್ಲಿ ಎಲ್ಲರಿಗೂ ಸಂವಿಧಾನದ ಹಕ್ಕಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಎಲ್ಲರಿಗೂ ಅನ್ವಯಿಸುತ್ತೆ ನೀವು ಸಂವಿಧಾನ ಕೊಡುವಂತ ಹಕ್ಕುದಾರಿಗಳು ಆಗ್ಬಾರ್ದು ನೀವು ಖಾಲಿ ಸಿಎಂ ಮಾತ್ರ ಆಗಿದ್ದೀರಾ ನಿಮ್ಮದು 5 ವರ್ಷ ಅವಧಿ ಮಾತ್ರ ಇರುತ್ತೆ ನಮ್ಮ ಮತದಾರರು ನಮ್ಮದು ನಮ್ಮ ಜೀವ ಇರೋವರೆಗೂ ಮತದಾನ ಮಾಡೋ ಹಕ್ಕು ಇರುತ್ತೆ ನಮ್ಮ ಜಾತಿ ಅಂತ ಹೇಳ್ಕೊಳೋ ಹಕ್ಕು ನಮ್ಗಿರುತ್ತೆ ನಾವು ಈ ಭಾರತ ದೇಶದ ಪ್ರಜೆಗಳು ನೀವು ನಮಗೆ ಜಾತಿನ ಹಂಚ್ಕೊಡುವಂತ ವ್ಯವಸ್ಥೆ ಆಗ್ಬಾರ್ದು ನೀವು ಪ್ರತಿ ಮತ್ತು ಶೈಕ್ಷಣಿಕ ವರದಿ ಪಡೆಯುವ ಸಲುವಾಗಿ ಒಂದು ಏನೋ ಜಾತಿ ಸಮೀಕ್ಷೆ ಮಾಡ್ತಾ ಇದೆ ಈ ಜಾತಿ ಸಮೀಕ್ಷೆಯಲ್ಲಿ ಹಲವಾರು ಲೋಪದೋಷಗಳಿದೆ ಸಿದ್ದರಾಮಯ್ಯನವರು ಮತ್ತು ಡಿ.ಕೆ. ಶಿವಕುಮಾರ್ ಅವರು ಈ ದೇಶವನ್ನು ಕ್ರಿಶ್ಚಿಯನ್ಗೆ ಮಾಡೋದಕ್ಕೆ ಹೊರಟಿದ್ದಾರೆ ಜಾತಿಯಲ್ಲಿ ಕುರುಬ ಕ್ರಿಶ್ಚಿಯನ್ನು ಬಲಿಜ ಕ್ರಿಶ್ಚಿಯನ್ನು ಲಿಂಗಾಯತ ಕ್ರಿಶ್ಚಿಯನ್ನು ಒಕ್ಕಲಿಗ ಕ್ರಿಶ್ಚಿಯನ್ನು ಎಲ್ಲದಕ್ಕೂ ಕ್ರಿಶ್ಚಿಯನ್ ಅಂತ ಸೇರ್ಸಕ್ಕೆ ನೀವೇನಾದ್ರೂ ಕ್ರಿಶ್ಚಿಯನ್ಗೆ ಏನಾದ್ರು ಹುಟ್ಟಿದ್ದೀರಾ ಸಿದ್ದರಾಮಯ್ಯ ಅವರೇ ಡಿ.ಕೆ. ಶಿವಕುಮಾರ್ ಅವರೇ ಈ ದೇಶ ಸಾವಿರಾರು ವರ್ಷಗಳಿಂದ ಇತಿಹಾಸ ಇದ್ದು ಸನಾತನ ಹಿಂದೂ ಧರ್ಮಗಳಿದ್ದು ಈ ಭಾರತ ದೇಶ ಕೂಡ ಹಿಂದೂ ರಾಷ್ಟ್ರ ಅಂತ ಕರೀತಕ್ಕಂಥ ಸಂದರ್ಭದಲ್ಲಿ ನೀವು ರಾಜ್ಯದಲ್ಲಿ ಏನು ಗ್ಯಾರಂಟಿಗಳು ಕೊಟ್ಟು ಸರ್ಕಾರ ನಡೆಸಕ್ಕೆ ಬಂದಿದ್ದೀರಿ ಸರ್ಕಾರ ನಡೆಸಕ್ಕೆ ಬಂದು ನೀವು ಇವಾಗ ಜಾತಿ ಹೊಡೆಯೋ ಕೆಲಸ ಮಾಡ್ತಾ ಇದ್ದೀರಿ ಸರ್ಕಾರ ಕುಲಗೆಟ್ಟ ಸರ್ಕಾರ ನೀತಿಗೆಟ್ಟ ಸರ್ಕಾರ ಇವತ್ತು ಮಾಡ್ತಾ ಇರ್ತಕ್ಕಂಥ ಅವೈಜ್ಞಾನಿಕವಾಗಿ ಇವತ್ತು ಜಾತಿ ಸಮೀಕರಣ ಮಾಡ್ತಾ ಇದೆ ಜಾತಿ ಸಮೀಕರಣ ಅವಶ್ಯಕತೆ ಇರಲಿಲ್ಲ ಕಾರಣ ಏನು ಅಂತಂದ್ರೆ ಈಗಾಗಲೇ ಕೇಂದ್ರ ಸರ್ಕಾರ ಈಗಾಗಲೇ ಹೇಳಿದೆ ನಾವು 27ರಲ್ಲಿ ಜಾತಿ ಗಣತಿ ಆಗ್ತದೆ ಅಂತಕ್ಕಂಥ ಮಾತನ್ನ ಈಗಾಗಲೇ ಘೋಷಣೆ ಆಗಿದೆ ಆದ್ರೂ ಕೂಡ ಹಠ ಬಿದ್ದು ಇವತ್ತು ಸುಮ್ಮನೆ ತಮ್ಮ ಅಧಿಕಾರವನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಈ ಕಾಂಗ್ರೆಸ್ ಸರ್ಕಾರ ಅಲ್ಪಸಂಖ್ಯಾತರನ್ನ ಓಲೈಕೆಗೋಸ್ಕರ ಇವತ್ತು ಈ ಸರ್ಕಾರ ಈ ಜಾತಿ ಗಣತಿ ಮಾಡ್ತಾ ಇದೆ ಅವರು ಬರೀ ಅವರ ಅಧಿಕಾರ ಉಳಿಸ್ಕೊಳ್ಳೋದಕ್ಕಷ್ಟೇ ಅಷ್ಟೇ ಹೊತ್ತು ಇದನ್ನೇನು ಜಾತಿ ಗಣತಿ ಕೂಡ ಮೊದಲು ಕೂಡ ವರದಿ ಇದಾಗಿತ್ತು ಏನು ಜಾತಿ ಗಣತಿ ವರದಿ ಆಗಿತ್ತು ಆದ್ರೆ ಅದನ್ನ ಅನುಷ್ಠಾನಕ್ಕೆ ತರಲಿಲ್ಲ ಸುಮ್ಮನೆ ವರದಿಯನ್ನು ಮಾಡಿ ಕೋಟ್ಯಾಂತರ ರೂಪಾಯಿ ನಮ್ಮ ಟ್ಯಾಕ್ಸ್ ದುಡ್ಡನ್ನ ವ್ಯಯ ಮಾಡಿ ಅದನ್ನ ವರದಿಯನ್ನು ಹಂಗೆ ಇಟ್ಕೊಂಡಿದ್ರು ಇವತ್ತು ಅದೇ ಇದು ಮತ್ತೆ ಆಗ್ತಾ ಇದೆ ಈಗ ಕೂಡ ಅಷ್ಟೇ ಈ ವರದಿ ಹೊರಗಡೆ ಬರೋದಿಲ್ಲ ಈ ಜಾತಿ ಗಣತಿ ಅನೌನ್ಸ್ ಆಗೋದಿಲ್ಲ ಇವತ್ತು ಏನ್ ಸಿದ್ದರಾಮಯ್ಯ ಸರ್ಕಾರ ತನ್ನ ಸರ್ಕಾರವನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಏನು ಅಭಿವೃದ್ಧಿ ಕಾರ್ಯಗಳು ಕುಂಠಿತವಾಗಿದೆ ಅದನ್ನ ಕಾಂಗ್ರೆಸ್ ಸರ್ಕಾರ ಏನು ಅವೈಜ್ಞಾನಿಕವಾಗಿ ಆರ್ಥಿಕ ಮತ್ತು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ನಡೆಸ್ತಾ ಇದೆ ಇವರ ಮೂಲ ಉದ್ದೇಶ ಏನು ಅಂದರೆ ಅವರ ಸರ್ಕಾರ ಮಾಡಿರ್ತಕ್ಕಂಥ ಅನೈತಿಕ ಚಟುವಟಿಕೆಗಳನ್ನು ಮತ್ತು ಏನು ಜನರು ಈಗಾಗಲೇ ಇದ್ರ ಮೇಲೆ ಇಟ್ಟಿರ್ತಕ್ಕಂಥ ಭರವಸೆಗಳನ್ನು ಕಳ್ಕೊಂಡಿದ್ದಾರೆ ಜನರ ಒಂದು ದೃಷ್ಟಿನ ಬೇರೆ ಕಡೆ ತಿರುಗಿಸೋದಕ್ಕೋಸ್ಕರ ಈ ಒಂದು ಸಮೀಕ್ಷೆ ಮಾಡ್ತಾ ಇದ್ದಾರೆ ಇವತ್ತು ನೀವು ಅಧಿಕಾರಕ್ಕೆ ಬಂದಾಗಿಂದ ಹಿಂದೂಗಳ ಮೇಲೆ ಟಾರ್ಗೆಟ್ ಮಾಡ್ತಾ ಇದ್ದೀರಾ ಹಿಂದೂ ಧರ್ಮದಲ್ಲಿರುವ ಪ್ರತಿಯೊಂದು ಜಾತಿ ಮೇಲೆ ಟಾರ್ಗೆಟ್ ಮಾಡ್ತಾ ಇದ್ದೀರಾ ಹಿಂದೂ ಧರ್ಮದಲ್ಲಿರುವಂತ ವೀರಶೈವ ಲಿಂಗಾಯತ ಅನ್ನೋ ಒಂದು ಜಾತಿ ಮೇಲೆ ಟಾರ್ಗೆಟ್ ಮಾಡ್ತೀರಾ ಏನ್ ವೀರಶೈವ ಲಿಂಗಾಯತರಿಗೆ ಹುಟ್ಟಿದ್ರ ನೀವು ವೀರಶೈವ ಮೇಲೆ ನೀವು ಟಾರ್ಗೆಟ್ ಮಾಡೋದಕ್ಕೆ
ವೀರಶೈವರೇ ಬೇರೆ, ಲಿಂಗಾಯತರೇ ಬೇರೆ ಅಂತ ಹೇಳೋದಕ್ಕೆ ಯಾವ ನೈತಿಕತೆ ಇದೆ ನಿಮಗೆ? ಹಾಗಾಗಿ ಇವತ್ತೇನು ನಮಗೆಲ್ಲ ಅನುಮಾನ ಇರೋದನ್ನ ಇತ್ಯರ್ಥ ಮಾಡಬೇಕು ಅಂತ ಈ ಒಂದು ವೇದಿಕೆ ಮುಖಾಂತರ ನಾವು ಕೇಳ್ಕೊಳ್ತಾ ಇದ್ದೀವಿ. ಏನು ಕೇಂದ್ರ ಸರ್ಕಾರ ಜಾತಿ ಗಣತಿ ಮಾಡ್ತೀವಿ ಅಂತ ಹೇಳ್ತಾ ಇದೆಯೋ ಅದನ್ನು ರಾಜ್ಯ ಸರ್ಕಾರ ಮಾಡಕ್ ಹೋಗಿದೆ. ರಾಜ್ಯ ಸರ್ಕಾರ ಯಾಕೆ ಮೇಲೆ ಹಾಕೊಳ್ತಾ ಇದೆ? ಆದ್ರೆ ಮಾಡ್ಲಿ, ಅಭ್ಯಂತರ ಇಲ್ಲ. ಅವ್ರು ಏನೇ ಜನಗಣತಿ ಮಾಡಿದ್ರು ಕೂಡ ಆಯಾ ಧರ್ಮಕ್ಕೆ ಆಯಾ ಜಾತಿಗಳಿಗೆ ಮೀಸಲಿಡಬೇಕು ಹಾಗಂತೇಳಿ ಇವರೇನು ಮಾಡಿದ್ದಾರೆ, ಪಕ್ಕದಲ್ಲಿ ಹಿಂದೂ ಅನ್ನೋ ಬದಲು ಎಲ್ಲರ ಜಾತಿಗಳು ಸೇರಿ ಕುರುಬ ಕೃಷಿಯನ್ನು, ಮಾದಿಗ ಕೃಷಿಯನ್ನು, ವಲಯ ಕೃಷಿಯನ್ನು, ಈ ತರ ಲಂಬಾಣಿ ಕೃಷಿಯನ್ನು ಅಂತ ಸೇರ್ತಕ್ಕಂಥದ್ದು ಅದು ಸರಿ ಇಲ್ಲ. ಯಾಕೆಂದ್ರೆ ಇದು ಹಿಂದೂ ಧರ್ಮದ ವಿರೋಧಿ, ಹಿಂದೂ ಧರ್ಮವನ್ನ ಹಾಳು ಮಾಡಲಿಕ್ಕೆ ಮಾಡತಕ್ಕಂಥ ಪ್ಲಾನ್. ಯಾಕೆ ಈ ತರ ಮಾಡ್ತಾ ಇದ್ರೆ ಗೊತ್ತಿಲ್ಲ. ಈಗ 2 ತಿಂಗಳ ಹಿಂದೆ ನ್ಯಾಯಮೂರ್ತಿ ನಾಗಮೋಹನ್ ಸರ್ ಅವರ ಆಯೋಗ ಬಂತು. ಅವಾಗ ಪರಿಶಿಷ್ಟ ಜಾತಿಯಲ್ಲಿ ಇರ್ತಕ್ಕಂಥ 100 ಜಾತಿಗಳು ಕೂಡ ಸಮೀಕ್ಷೆ ಆಯಿತು. ಅದು ಕೂಡ ಇದುವರೆಗೂ ಕೂಡ ಇತ್ಯರ್ಥ ಆಗಲಿಲ್ಲ, ಅವ್ರಿಗೆ ನ್ಯಾಯ ಕೂಡ ಕೊಡಿಸಲಿಲ್ಲ. ಈಗ ಅದು ಬಿಟ್ಟು ಮತ್ತೆ OBC ಜನರಲ್ ಕ್ಯಾಟಗರಿ ಎಲ್ಲರೂ ಸೇರ್ಕೊಂಡು ಮತ್ತೆ ಪರಿಶಿಷ್ಟ ಜಾತಿ ಕೂಡ ಸೇರ್ಕೊಂಡು ಮಾಡಬೇಕಂತೇಳಿ ಹೊರಟಿದೆ. ಇದು ಅವಶ್ಯಕತೆ ಇದೆಯಾ? 150 ಕೋಟಿ ರೂಪಾಯಿ ಖರ್ಚು ಮಾಡಿ ಪರಿಶಿಷ್ಟ ಜಾತಿ ಇರತಕ್ಕಂಥ ಎಲ್ಲರಿಗೂ ಕೂಡ ಸುತ್ತ ಯಾರು ಓಲೈಕೆಗೋಸ್ಕರ ಈ ತರ ಮಾಡ್ತಾ ಇದೆ ಸರ್ಕಾರ ಅನ್ನೋದನ್ನ ಆಲೋಚನೆ ಮಾಡಬೇಕು. ಅದನ್ನ ನಾವು ಒಂದು ಹೇಳ್ತಾ ಇದೀವಿ, ದಯಮಾಡಿ ನಮ್ಮ ಏನು ಹಿಂದೂ ಧರ್ಮವನ್ನು ಉಳಿಸಬೇಕಂದ್ರೆ ನೀವು ಎಲ್ಲ ಜಾತಿಗಳ ಪಕ್ಕದಲ್ಲಿ ಕ್ರಿಶ್ಚಿಯನ್ ಬಂದಿದೆ ಕೂಡಲೇ ಅದನ್ನ ತೆಗೆದುಹಾಕಬೇಕು. ಮತ್ತೆ ನಿನ್ನೆಲ್ಲ ಮನೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಎಲ್ಲರೂ ಸ್ಟ್ರೈಕ್ಗಳು ಗಲಾಟೆ ಮಾಡಿದ್ಮೇಲೆ ಹಿಂದುತ್ವದಲ್ಲಿರ್ತಕ್ಕಂಥ ಕುರುಬ ಕ್ರಿಶ್ಚಿಯನ್ನು, ಒಕ್ಕಲಿಗ ಕ್ರಿಶ್ಚಿಯನ್ನು ಮತ್ತೆ ಬೇರೆ ಬೇರೆ ಜಾತಿಗಳ ಜನರಲ್ ಕ್ಯಾಟಗರಿ ಇರ್ತಕ್ಕಂಥ ಪಕ್ಕದ ಕ್ರಿಶ್ಚಿಯನ್ ತೆಗಿತೀವಿ ಅಂತ ಹೇಳ್ತಾರೆ. ಮತ್ತೊಂದು ಕಡೆ SC STಗಳನ್ನ ಹಂಗೆ ಉಳಿಸ್ಕೊಂಡು 13 ಜಾತಿಗಳು ಅಲ್ಲೇ ಉಳಿಸ್ಕೊಂಡವ್ರೆ. 48 ಜಾತಿಗಳಿತ್ತು, ಅದರಲ್ಲಿ 33 ಜಾತಿಗಳಿಗೆ ನಾವು ತೆಗೆದಿದ್ದೀವಿ, ಅದು ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಕ್ರಿಶ್ಚಿಯನ್ ಬೇಡ ಅಂತ ಹೇಳ್ತಾರೆ. ಒಂದು ಕಡೆ SC STಗಳಲ್ಲೇ ಇಟ್ಕೊಂಡು 33 ತೆಗೆದುಗಡೆ 13 ಜಾತಿಗಳಲ್ಲೇ ಇಟ್ಕೊಂಡು ಅವ್ರು ಹಾಳಾಗೋಗ್ಲಿ, SCಗಳು ಹಾಳಾಗೋಗ್ಲಿ, ಅವ್ರು ಕ್ರಿಶ್ಚಿಯನ್ ಆಗ್ಬಿಡ್ಲಿ ಅಂತೇಳಿ ಈ ತರ ಮಾಡ್ತಾ ಇದ್ದಾರೆ. ಅಂದ್ರೆ ಇದು ಯಾರು ವಿರುದ್ಧ ಮಾಡ್ತಾ ಇದ್ದಾರೆ? ದಲಿತ ವಿರೋಧಿ ಸರ್ಕಾರ ಇದು. ಕಾಂಗ್ರೆಸ್ ಹಿಂದೂ ಧರ್ಮದ ಸರ್ಕಾರ ಅಲ್ವೇ? ಹಾಗಾಗಿ ಸಿದ್ದರಾಮಯ್ಯನವರೇ, ದಯಮಾಡಿ ಈ ರಾಜ್ಯದಲ್ಲಿ ನೀವು ಹಿಂದೂಗಳನ್ನು ಹಾಳು ಮಾಡ್ತಾ ಇದ್ರಿ, SC STಗಳನ್ನ ಹಾಳು ಮಾಡ್ತಾ ಇದ್ರಿ, OBCಗಳನ್ನ ಹಾಳು ಮಾಡ್ತಾ ಇದ್ರಿ. ನೀವು ಹಿಂದೂ ಧರ್ಮವನ್ನು ಬಿಟ್ಟು ಕ್ರಿಶ್ಚಿಯನ್ ಧರ್ಮ, ಮುಸ್ಲಿಂ ಧರ್ಮನ ಮಾಡ್ಲಿಕ್ಕೆ ನೀವು ಹೊರಟಿದ್ದೀರಿ ಅಂತ ಹೇಳ್ತಾ ಕೂಡಲೇ ಇದನ್ನ ನೀವು ಕೈ ಬಿಡಬೇಕು. ಕೈ ಬಿಡದೆ ಇದ್ದಲ್ಲಿ ಮುಂದೆ ಇನ್ನೂ ಹೋರಾಟಗಳಾಗ್ತದೆ. ಮತ್ತೆ ಇದುವರೆಗೂ ಅದನ್ನು ಯಾರು ಒಪ್ಕೊಂಡಿಲ್ಲ. ಇವತ್ತು ನಮ್ಮ 7 ಕೋಟಿ ಜನ ನಾವಿಲ್ಲಿದ್ದೀವಿ ಕರ್ನಾಟಕದಲ್ಲಿ. 17 ದಿನದಲ್ಲಿ ಇದು ಎಣಿಸ್ಬಿಡ್ತಾರಂತೆ ತಲೆಗಳು, ಯಾರ್ಯಾರು ಯಾವ್ಯಾವ ಜಾತಿಗೆ ಸೇರಿದ್ದಾರೆ, ಶೈಕ್ಷಣಿಕವಾಗಿ ಅವ್ರು ಹೆಂಗಿದ್ದಾರೆ, ಸಾಮಾಜಿಕವಾಗಿ ಹೆಂಗಿದ್ದಾರೆ, ಆರ್ಥಿಕವಾಗಿ ಹೆಂಗಿದ್ದಾರೆ ಅಂತ. ಒಂದು ಗ್ರಾಮಕ್ಕೆ ಹೋಗಿ 300 ಜನರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಾವು ಅಟ್ಲೀಸ್ಟ್ 1-2 ದಿವಸ ಬೇಕಾಗುತ್ತೆ ನಮಗೆ. ಅಂಥದ್ದು 14 ದಿನದಲ್ಲಿ ಮಾಡ್ತೀವಿ ಅಂತ ಹೇಳ್ತಾರೆ. ನಾವೆಲ್ಲ ಈ ದೇಶದಲ್ಲಿ ಹಿಂದೂಗಳಾಗಿ ಹುಟ್ಟಿದ್ದೀವಿ, ಸಾಯೋದು ಕೂಡ ನಾವು ಹಿಂದೂಗಳಾಗೆ. ಯಾರೋ ಒಂದು ಸ್ವಲ್ಪ ಜನ ಯಾವುದೋ ಒಂದು ಬೆನಿಫಿಟ್ ಬರುತ್ತೆ, ಯಾವುದೋ ಒಂದು ವರ್ಲ್ಡ್ ಬ್ಯಾಂಕ್ ಇಂದ ದುಡ್ಡು ಬರುತ್ತೆ ಈ ಕ್ರಿಶ್ಚಿಯನ್ ಮಿಷನರಿಗಳಿಗೆ,